ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ ಮನೆಯಿಂದನೇ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಅದು ಕೂಡ 30,000ದಿಂದ 50,000ವರೆಗೂ ಕೂಡ ಸಂಬಳ ಸಿಗುವಂತಹ ಮನೆಯಲ್ಲೇ ಕುಂತ್ಕೊಂಡು ಮಾಡುವಂತಹ ಕೆಲಸದ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತೇನೆ. ಅದು ಯಾವ ಕಂಪನಿದು ಅಂದರೆ ಪ್ಲಾನೆಟ್ ಸ್ಪಾರ್ಕ್ ಅನ್ನುವಂತಹ ಕಂಪನಿದು. ಸೊ ನೀವೇನು ಓದಿರಬೇಕು, ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಹಾಕಬೇಕು, ಮತ್ತು ಎಕ್ಸ್ಪೀರಿಯನ್ಸ್ ಎಷ್ಟು ಇರಬೇಕು, ಏನು ಓದಿರಬೇಕು, ಮತ್ತು ಏನು ಕೆಲಸ ಇರುತ್ತೆ, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕನ್ನು ಕೊಡಿ. ಮತ್ತು ನಾನು ಹೇಳ್ತಿದ್ದೀನಿ ನೋಡಿ, ನಾನು ಪ್ರತಿನಿತ್ಯ ಕೂಡ ಜಾಬ್ ಅಪ್ಡೇಟ್ಸ್ ಬಗ್ಗೆ ವೀಡಿಯೋಸನ್ನು ಮಾಡಿ ಆಗ್ತಾ ಇರ್ತೀನಿ. ಆದರೆ ನೀವು ಅಪ್ಲೈ ಮಾಡುವಾಗ ಹುಷಾರಾಗಿ ಅಪ್ಲೈ ಮಾಡಿ. ಬೇರೆ ಬೇರೆ ಜಾಬ್ಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಫೀ ಅನ್ನೋವಂಥದ್ದನ್ನು ಆಗಿರಲಿ, ರಿಜಿಸ್ಟ್ರೇಷನ್ ಫೀಸ್ ಆಗಿರಲಿ, ಈ ರೀತಿ ಕೇಳ್ತಾ ಇದ್ದಾರೆ ಅಂತಂದರೆ ಅದು ಫ್ರಾಡ್ ಆಗಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೇ ರೀತಿ ನಿಮ್ಮ ಡೀಟೇಲ್ಸನ್ನು ಆಫರ್ ಲೆಟರ್ ಬರೋದಕ್ಕೂ ಮುಂಚೆ ಯಾವುದೇ ಜಾಬ್ ಅವ್ರಿಗೂ ಕೂಡ ಕೊಡೋದಕ್ಕೆ ಹೋಗಬೇಡಿ. ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ, ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಅದರಲ್ಲಿ ಅಪ್ಲೈ ಲಿಂಕ್ ನಿಮಗೆ ಸಿಗುತ್ತೆ. ನೋಡಿ, ಈ ಒಂದು ಕೆಲಸಕ್ಕೆ ನೀವು ಅಪ್ಲೈ ಮಾಡಬೇಕು ಅಂತ ಅಂದರೆ 0 to 5 years ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಅಂತಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಎಲಿಜಿಬಲ್ ಇರ್ತೀರಾ, ಅಥವಾ ನೀವು ಫ್ರೆಷರ್ಸ್ ಆಗಿದ್ದರೂ ಕೂಡ ಎಲಿಜಿಬಲ್ ಇರ್ತೀರಾ. ನಿಮಗೆ ಇನ್ನು ಸಂಬಳದ ವಿಚಾರಕ್ಕೆ ಬಂದರೆ ನಾನು ಆಗಲೇ ಹೇಳಿದೆ, 33,000ದಿಂದ 50,000ವರೆಗೂ ಕೂಡ ಸಂಬಳ. ಆದರೆ ನೀವು ಎಷ್ಟೊತ್ತು ಕೆಲಸ ಮಾಡ್ತೀರಾ ಅನ್ನೋದ್ರ ಮೇಲೆ ಇರುತ್ತೆ. ಇದು ಪಾರ್ಟ್ ಟೈಮ್ ಜಾಬ್ ಆಗಿ ಕೂಡ ನೀವು ಮಾಡ್ಕೊಳ್ಬಹುದು, ಫುಲ್ ಟೈಮ್ ಆಗಿ ಕೂಡ ಮಾಡ್ಕೊಳ್ಬಹುದು. ರಿಮೋಟ್ ಇರುತ್ತೆ. ಮತ್ತು ಇದು ಹೈರಿಂಗ್ ಆಫೀಸ್ ಬಂದು ಪುಣೆಯಲ್ಲಿ ಇರೋ ಅಂಥದ್ದು. ನೋಡಿ, ಇಲ್ಲಿ ನೀವು ಏನು ಕೆಲಸ ಮಾಡಬೇಕು ಅಂತ ಅಂದರೆ ಸ್ಟೂಡೆಂಟ್ಸ್ಗೆ ವರ್ಚುವಲ್ ಆಗಿ ನೀವು ಟೀಚ್ ಮಾಡಬೇಕಾಗಿ ಇರುತ್ತೆ. ಈ ಒಂದು ಪ್ಲಾನೆಟ್ ಸ್ಪಾರ್ಕ್ ಕಂಟೆಂಟ್ ಇರುತ್ತೆ, ಅದನ್ನು ನೀವೇನು ಮಾಡಬೇಕಾಗತ್ತೆ, ಟೀಚ್ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸ್ಗೆ. ಸೊ ನೀವು ಎನಿ ಗ್ರ್ಯಾಜುಯೇಟ್ ಆಗಿದ್ರೂ ಕೂಡ ಇದಕ್ಕೆ ಅಪ್ಲೈಯನ್ನು ಮಾಡಬಹುದು. ಮಿನಿಮಮ್ 1 year ಎಕ್ಸ್ಪೀರಿಯನ್ಸ್ ಇದ್ದರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಸೊ ವರ್ಚುವಲ್ ಇಂಗ್ಲೀಷ್ ಟೀಚರ್ ಆಗಿ ನೀವು ಕೆಲಸವನ್ನು ಮಾಡಬೇಕಾಗಿ ಇರುತ್ತೆ. ಅಲ್ಲಿ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳೋದಾದರೆ, ನೋಡಿ, ನೀವು ಎಷ್ಟು ಅವರ್ಸ್ ಬೇಕೋ ಅಷ್ಟು ಅವರ್ಸೇ ನೀವು ಆರಾಮಾಗಿ ಕೆಲಸವನ್ನು ಮಾಡಬಹುದು. ವರ್ಕ್ ಫ್ರಮ್ ಹೋಮ್ ಮನೆಯಿಂದನೇ ಮಾಡಬಹುದು. ಮತ್ತು ನಿಮಗೆ ಗ್ಲೋಬಲ್ ಸ್ಟೂಡೆಂಟ್ಸ್ ಇರ್ತಾರೆ. ಕೇವಲ ಇಂಡಿಯಾದವರು ಮಾತ್ರ ಅಂತ ಅಲ್ಲ, ಗ್ಲೋಬಲ್ ಲೆವೆಲಲ್ಲಿ ನಿಮಗೆ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಸಿಗ್ತಾರೆ. ಒಟ್ಟಿನಲ್ಲಿ ನೀವು ಏನು ಮಾಡಬೇಕು, ಟೀಚ್ ಮಾಡಬೇಕು, ಟ್ರೈನ್ ಮಾಡಬೇಕಾಗಿ ಇರುತ್ತೆ ಸ್ಟೂಡೆಂಟ್ಸ್ಗೆ. ಇಲ್ಲಿ ನಾನು ಆಗಲೇ ಹೇಳಿದೆ, ಪಾರ್ಟ್ ಟೈಮ್ ಆಗು ಕೂಡ ನೀವು ವರ್ಕ್ ಮಾಡ್ಬೋದು, ಫ್ರೀಲ್ಯಾನ್ಸರ್ ಆಗಿ ಕೂಡ. ನೋಡಿ, ಇದರಲ್ಲಿ ನಿಮ್ಗೆ ಏನಾದರೂ ಸ್ಕಿಲ್ಸ್ ಬೇಕಾ ಅಂತ ಅಂದರೆ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಬರಬೇಕಾಗಿ ಇರುತ್ತೆ. ಸೊ ಕಮ್ಯುನಿಕೇಟಿವ್ ಇಂಗ್ಲೀಷ್ ಬರಬೇಕು. ಒಟ್ಟಿನಲ್ಲಿ ನಿಮಗೆ ಸಂಬಳ ಅನ್ನುವಂಥದ್ದು ನೀವು ಎಷ್ಟು ಅವರ್ಸ್ ಕೆಲಸ ಮಾಡಿರ್ತೀರಾ ಅಲ್ವಾ, ಅದರ ಪ್ರಕಾರವಾಗಿಯೇ ನಿಮಗೆ ಸ್ಯಾಲ್ರಿ ಅನ್ನುವಂಥದ್ದು ಫಿಕ್ಸ್ ಮಾಡಲಾಗತ್ತೆ. ಒಂದು ದಿನದ ಹಿಂದೆನೇ ಇದು ಪೋಸ್ಟ್ ಬಿಟ್ಟಿರೋ ಅಂಥದ್ದು. ಹಾಗಾಗಿ ಬೇಗ ನೀವು ಅಪ್ಲೈ ಮಾಡಿದ್ರೆ ರೆಸ್ಪಾನ್ಸ್ ಅನ್ನುವಂಥದ್ದು ಸಿಗುತ್ತೆ ಅಂತ ಹೇಳಬಹುದು. ಅದೇ ರೀತಿ ಪ್ರತಿದಿನ ಕೂಡ ನಾನು ಜಾಬ್ ಅಪ್ಡೇಟ್ಸ್ ಲೇಟೆಸ್ಟ್ ಆಗಿ ಬಂದಿರುವಂಥದ್ದು ಆಗ್ತಾ ಇರ್ತೀನಿ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.